ಹರೇ ಶ್ರೀನಿವಾಸ ಶ್ರೀ ಸತ್ಯಬೋಧ ಗುರುರಾಜೋ ವಿಜಯತೆ. ಶ್ರೀ ಹರಿಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸಾಸಕ್ತರಿಗೆಲ್ಲ ಡಾಕ್ಟರಿಂದ ಸಂಗಮಾದ ನನ್ನ ನಮನಗಳು. ಮೂಲ ಸಂಸ್ಕೃತದ ಶ್ರೀಮದ್ ವಾದಿರಾಜಯತಿವರ್ಯ ವಿರಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಗ್ರಂಥ ರಸಾಯನದ ವಿಶೇಷತೆಯಲ್ಲಿ ಶ್ರೀಕೃಷ್ಣನ ಕಂಸನ ವಧಾ ಪ್ರಸಂಗದ ವರ್ಣನೆಯ 11ನೇ ಸರ್ಗದ ಇನ್ನೂ ಕೆಲವು ಶ್ಲೋಕಗಳ ಚಮತ್ಕೃತಿಯ ವಿಶೇಷತೆಯನ್ನು ಇವತ್ತು ನೋಡೋಣ. ವಕ್ರಾಮಪೀಜ್ಯತಾಂ ತನ್ವಿ ರುಜ್ವಿಂ ಕೃಷ್ಣ ಕರೋತ್ ಅನುಕೂಲಯಿತುಂ ತಂ ಬಾಲಂ ಕರ ಏವ ಹಿ ಕಾರಣಂ. ಸರ್ಗ 11 ಶ್ಲೋಕ 9. ಸೃಷ್ಟಿಯ ನಿಯಮದಂತೆ ಅವಳ ಗದ್ದವನ್ನು ಹಿಡಿದು ಮೇಲಕ್ಕೆ ಎತ್ತಿದ್ದರಿಂದ ಮೃದು ನುಡಿಗಳನ್ನಾಡಿದ ಕೃಷ್ಣನಿಗೆ ಅವಳು ಶರಣಾಗತಳಾದಳು. ಸಾಮಾನ್ಯ ವಾಕ್ಯದಿಂದ ವಿಶೇಷ ವಾಕ್ಯದ ಸಮರ್ಥನೆಯಾದ್ದರಿಂದ ಈ ಶ್ಲೋಕದಲ್ಲಿ ಅರ್ಥಾಂತರನ್ಯಾಸ ಅಲಂಕಾರ ಇದೆ. ಪ್ರಪದ ನಿಹತ ಪದಾಂಭೋಜ ಪುಲ್ಲ ಪ್ರಸೂನೋ ವದನ ಮುಪಗತೇನ ಧ್ವಂಗುಲೋತ್ಥಾನದೋಷ್ಣ ರುಜುತನು ಮತನೋತ್ ತಾಮನ್ನಮಯಂ ತ್ರಿವಕ್ತ್ರಾ ಚಿಬುಕಗತಕರಣಾಚ ಮಂಚತಾಂ ಕ್ವಾಸ್ತಿ ವಕ್ರ. ಸರ್ಗ 11 ಶ್ಲೋಕ 8. ಈ ಶ್ಲೋಕ ಮಾಲಿತಿ ವೃತ್ತದಲ್ಲಿದೆ. ವಕ್ರಳಾದ ಕುಬ್ಜೆ ಸ್ತ್ರೀಯಾದ್ಲು. ಭಗವಂತನ ಅನುಗ್ರಹದಿಂದ ಪ್ರತಿಯೊಂದೂ ಸಾಧ್ಯ. ಪ್ರಸನ್ನನಾದಾಗ ಅವನು ಸಿಗಲಾರದ ವಸ್ತು ಯಾವುದೂ ಇಲ್ಲ. ಕೋಪಿಸಿಕೊಂಡಾಗ ಕಿಮ್ಮಲಭ್ಯಂ ಪ್ರಸನ್ನೇ ಶ್ರೀನಿಕೇತನೇ. ಶ್ರೀನಿಕೇತನನಾದ ಭಗವಂತನು ಯುವತಿಗೆ ಹಣ, ಸೀರೆ, ಒಡವೆ ಕೊಟ್ಟರೆ ವಶ ಆಗ್ತಾಳೆ. ಕಾರಣ ಅವಳು ಮೌಢ್ಯಳು. ಸೊಟ್ಟಾಗಿರುವ ಕನ್ಯೆಯು ಕೃಷ್ಣನೆಂಬ ದುಡ್ಡಿನಿಂದ ಕುಬ್ಜೆ ಕೃಷ್ಣನ ವಶ ಆಗ್ತಾಳೆ. ಇಲ್ಲಿ ಅರ್ಥಾಂತರನ್ಯಾಸ ಅಲಂಕಾರ ಇದೆ. ಕುಬ್ಜೆ ಕೃಷ್ಣನಿಗೆ ಗಂಧವನ್ನು ಅರ್ಪಿಸೋದ್ರಿಂದ, ಕ್ಷೌರಿಕನು ಕ್ಷೌರವನ್ನು ಮಾಡಿ ಅಲಂಕರಿಸೋದ್ರಿಂದ, ಹೂ ಮಾರುವವನು ಹೂಗಳನ್ನು ಕಟ್ಟಿ ಸುಂದರವಾದ ಹಾರವನ್ನು ಕಟ್ಟೋದ್ರಿಂದ ಕೃಷ್ಣನಿಂದ ಮೋಕ್ಷವೆಂಬ ಪುರುಷಾರ್ಥವನ್ನು ಪಡೆದ್ರು. ಹಂಗಿದ್ದ ಮೇಲೆ ಕ್ರಮವರಿತು ಕೃಷ್ಣನ ಪೂಜೆಗಳನ್ನು ಮಾಡೋದ್ರಿಂದ ಮೋಕ್ಷವನ್ನು ಪಡೀತಾರೆ ಅಂತ ಬೇರೆ ಹೇಳಬೇಕಾಗಿಲ್ಲ. ಅನಂತರ ಕೃಷ್ಣ ಮುಖ್ಯವಾದ ಮಾರ್ಗದಿಂದಲೇ ಬಿಲ್ಲಿರೋ ಸ್ಥಳಕ್ಕೆ ಹೋಗಿ ಪೂಜೆಗಾಗಿ ಇಟ್ಟಿರೋ ಬಿಲ್ಲನ್ನು ತುಂಡರಿಸಬೇಕು ಅಂತ ಅವನನ್ನು ಪೂಜಿಸದೆ ಕಂಸನನ್ನು ಅವನ ಆಣತಿಯಂತೆ ಕೃಷ್ಣನನ್ನು ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಅದು ಸೂಕ್ತವಾದದ್ದೇ. ಸರ್ವೋತ್ತಮನಾದ ಕೃಷ್ಣನಿರುವಾಗ ಶಂಕರನನ್ನು ಪೂಜಿಸುವುದು ಸೂಕ್ತ ಅಲ್ಲ ಅಂತ ತೋರಿಸುವುದಕ್ಕಾಗಿ ಕೃಷ್ಣ ಬಿಲ್ಲನ್ನು ತುಂಡರಿಸಿದ. ಕೃಷ್ಣನೆದುರು ಬಿಲ್ಲು ಯಾವ ಲೆಕ್ಕ? ಅದು ಅಚೇತನ. ಅದರ ಪೂಜೆಯನ್ನು ಕೃಷ್ಣನೇ ಹೇಗೆ ಸಹಿಸ್ತಾನೆ? ಯಾವುದೇ ವ್ಯಕ್ತಿಯಲ್ಲಿ ಸದ್ಗುಣಗಳಿಲ್ಲದಿದ್ರೂ ಸ್ವಭಾವದಿಂದ ವಕ್ರನಾಗಿರುವವನನ್ನು ಯಾರೂ ಪೂಜಿಸೋದಿಲ್ಲ. ಮೊದಲನೇದು ಬಿಲ್ಲು ಅಚೇತನ, ಸ್ವಭಾವತಃ ವಕ್ರ, ರುಜುತ್ವದ ಪೂಜೆಗೆ ಅರ್ಹವಾದುದು ಅಂತ ಕೃಷ್ಣ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ. ಸತ್ಕುಲ ಪ್ರಸೂತನಲ್ಲದೇ ಇದ್ದರೂ ರುಜು ಸ್ವಭಾವದ ವ್ಯಕ್ತಿ ಪೂಜಾರ್ಹ. ಬಿಲ್ಲನ್ನು ಒಳ್ಳೆ ಬಿದಿರಿನಿಂದ ಮಾಡಿದ್ರೂ, ಜಾಬಂಧನ ಚೆನ್ನಾಗಿಲ್ಲದೆ ಇದ್ರೂ ಚೆನ್ನಾಗಿದ್ರೂ ಬಿಲ್ಲಿನ ಸ್ವಭಾವ ರುಜುವಾದದ್ದಲ್ಲ. ರುಜುತ್ವ ಇಲ್ಲದ ವಸ್ತು ನಾಶಕ್ಕೆ ಅರ್ಹವಾದುದು. ಬಲಾತ್ಕಾರದಿಂದ ಬಗ್ಗಿಸಿದರೂ ಬಗ್ಗದ ಬಿಲ್ಲು ಬಗ್ಗದೇ ಇದ್ದರೆ ತುಂಡಾಗ್ತದೆ. ಬಲಾತ್ಕಾರದಲ್ಲಿ ಬಗ್ಗಿಸಿದರೂ ಸ್ನೇಹಗೊಳ್ಳದ ದುಷ್ಟರಂತೆ ಬಿಲ್ಲು ಇರ್ತದೆ. ಅದರಿಂದ ಕೃಷ್ಣ ಬಿಲ್ಲನ್ನು ತುಂಡು ಮಾಡಿದ. ಈ ಶ್ಲೋಕ ಶಿಖರಿಣಿ ವೃತ್ತದೊಳಗೆ ಇದೆ. ಕರ್ಣೋದ್ಭುತ್ರ ಪ್ರಾಗ್ವ್ಯತಮುತ ಗುಣಾವೇದನಾಮಸೌ ಪ್ರಭು ಪಾದಾಘಾತಂ ತದನು ವಿರಚ್ಯಾಶ್ವನಯುಮತ್ ಅಥೋ ಲೀಲಾಬಾಲಃ ಖಲಮಿವ ಧನುರ್ಭಗ್ನಮಕರೋ ಫಲಾನ್ನಮ್ರೀ ಭೂತೆ ಕಿಮಃ ಕರುಣಶುಷ್ಕ ಹೃದಯೇ.
ಸರ್ಗ 11 ಶ್ಲೋಕ 13. ಬಾಲಕನಾದರೂ ಸಮರ್ಥನಾದ ಕೃಷ್ಣ ದುಷ್ಟನಿಗೆ ಅವನಿಗಿಷ್ಟವಾದ ಹಾರ ಮೊದಲಾದವುಗಳನ್ನು ಕೊಟ್ಟು ಸನ್ಮಾನ ಮಾಡ್ದ. ಒಂದು ವೇಳೆ ಇವುಗಳಿಂದ ದಾರಿಗೆ ಬರದೇ ಇದ್ದರೆ ಮರಣವನ್ನು ಕೊಡ್ತಾನೆ. ಅದರಂತೆ ಬಿಲ್ಲನ್ನು ಮೇಲಕ್ಕೆತ್ತಿ ಬಗ್ಗಿಸಿ ದಾರಿಗೆ ತರಲಿಕ್ಕೆ ನೋಡ್ದ. ಮೊಣಕಾಲನ್ನೂರಿ ದಾರಿಗೆ ತರಲಿಕ್ಕೆ ಪ್ರಯತ್ನವನ್ನೂ ಮಾಡ್ದ. ಕೊನೆಗೆ ಆ ಬಿಲ್ಲನ್ನು ತುಂಡರಿಸಿಬಿಟ್ಟ. ಬಲಾತ್ಕಾರದಿಂದ ಬಗ್ಗಿಸಿದರೂ ಬಗ್ಗದೇ ಇದ್ದ ವಸ್ತುವಿನಲ್ಲಾಗಲಿ ವ್ಯಕ್ತಿಯಲ್ಲಾಗಲಿ ಸ್ನೇಹಕ್ಕೆ ಅವಕಾಶ ಇಲ್ಲ. ಬಗ್ಗದವಣ ಬಿಲ್ಲಿನಲ್ಲಿ ಯಾವ ರೀತಿ ಸ್ನೇಹ? ಅಲ್ಲೇ ಮರಣದಂಡನೆಯನ್ನು ವಿಧಿಸೋದೇ ಸೂಕ್ತವಾದುದು. ಬಲಾತ್ಕಾರದಿಂದ ವಿಧೇಯರಾದವರಲ್ಲಿ ಸ್ನೇಹಕ್ಕೆ ಅವಕಾಶ ಇಲ್ಲ. ಕೃಷ್ಣ ಬಿಲ್ಲನ್ನು ಮುರಿದಾಗ ಉಂಟಾದ ಶಬ್ದದಿಂದ ಕಂಸನ ಹೆದರಿ ಶತ್ರು ಬಲಿಷ್ಠನಾಗಿದ್ದಾನೆ ಅಂತ ನಿರ್ಧಾರಕ್ಕೆ ಬಂದ. ಅಲ್ಲಿ ಬಂದ ಜಟ್ಟಿಗಳು ಬಿಲ್ಲು ತುಂಡರಿಸಿದ ಕೃಷ್ಣನನ್ನು ನೋಡಿ ಬಾಲಕನಾದರೂ ಬಲಿಷ್ಠ ಅನ್ನೋದನ್ನು ತಿಳಿದು ಪಲಾಯನ ಮಾಡಿದರು. ತುಂಡರಿಸಲ್ಪಟ್ಟ ಎಲ್ಲ ಜಟ್ಟಿಗಳ ಮನದಲ್ಲಿ ಇದು ಭಯವನ್ನು ಮೂಡಿಸಿತು. ಬಿಲ್ಲು ಧನಕನಕಾದಿಗಳನ್ನು ಕೊಟ್ಟು ಬಲವಂತವಾಗಿ ವಶಪಡಿಸಿಕೊಳ್ಳಲು ಪ್ರಯತ್ನಪಟ್ಟರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಬಿಲ್ಲು ಕಂಸನಿಗೆ ಸೇರಿದರೂ ಕಂಸನ ವೈರಿಯಾದ ಕೃಷ್ಣ ಅದನ್ನು ತುಂಡರಿಸಿದ್ರಿಂದ ಬಿಲ್ಲಿನಿಂದ ಕಂಸನಿಗೆ ಹೆದರಿಕೆ ಆಯಿತು. ಅಷ್ಟರಲ್ಲಿ ಸೂರ್ಯ ಅಸ್ತಂಗತನಾದ. ವಾದಿರಾಜರ ಅಭಿಪ್ರಾಯದಲ್ಲಿ ಸೂರ್ಯನ ಗಮನ ಪಶ್ಚಿಮ ದಿಕ್ಕಿಗೆ ಇರೋದನ್ನು ನೋಡಿ ಸೂರ್ಯ ಇನ್ನೊಂದು ಪಾರ್ಶ್ವದಲ್ಲಿರುವ ಸಿದ್ಧ ವಿದ್ಯಾಧರ ಗಣಕ್ಕೆ ಕೃಷ್ಣನ ವೈಭವವನ್ನು ಹೇಳಲಿಕ್ಕೆ ಹೋದನೋ ಅನ್ನೋಂತೆ ಪಶ್ಚಿಮ ದಿಕ್ಕಿಗೆ ಸೂರ್ಯನ ಗಮನ ಆಯಿತು ಅಂತ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ನಂತರ ಕೃಷ್ಣ ತನ್ನವರಾದ ನಂದಾದಿಗಳ ಮನೆಗೆ ಹೋಗ್ತಾನೆ. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಅಡಗಿದ. ಆ ದಿಕ್ಕಿನಲ್ಲಿರುವ ಕತ್ತಲೆಯು ಶತ್ರುಗಳ ಹೃದಯವನ್ನು ಪ್ರವೇಶ ಮಾಡಿ ತಾನಿದ್ದ ಸ್ಥಳವನ್ನು ತೆರವುಗೊಳಿಸಿತು. ಇಲ್ಲಿ ವರ್ಣ್ಯಗಳಾದ ದಿಕ್ಕುಗಳು, ಆ ವರ್ಣ್ಯಗಳು, ಅವುಗಳಲ್ಲಿ ಶತ್ರುಗಳು ತಮ್ಮ ಪೂರ್ಣವಂತ ಒಂದೇ ಧರ್ಮವನ್ನು ಹೇಳಿರೋದ್ರಿಂದ ದೀಪಿಕಾಲಂಕಾರ ಇರ್ತದೆ. ತಮಃ ಸಮಂತಾತ್ ಕಾಷ್ಟ ಸುಪೂರ ಸಗತಾ ರವಿಃ ಬಹಿರ್ಗತೋ ಮುಕುಂದೋಪಿ ಭಯಾಖ್ಯಂ ತತ್ ಸ್ವಶತ್ರುಪು. ಸರ್ಗ 11 ಶ್ಲೋಕ 16. ಈ ಶ್ಲೋಕ ಅನುಷ್ಟಪೃತದೊಳಗಿದೆ. ಕಂಸನ ದೂತನು ಕಂಸನಿಗೆ ಪರಿಪರಿಯಾಗಿ ಕೃಷ್ಣನಿಗೆ ಶರಣಾಗತನಾಗಲು ಹೇಳಿದ. ಆಗ ಆ ಕಂಸನು ದೂತನನ್ನು ತಿರಸ್ಕರಿಸಿ ಮಾತನಾಡ್ತಾನೆ. ಕಂ ಸ್ಮೋಹಮರೇ ತ್ವದಂತಕತಟ ದಭಾಗ್ಯತೋ ವೈಭಟಾಃ ಪೃಥ್ವ್ಯಾಂ ಕ್ಲಾಸ್ತಿ ಮಮಾಂತಕಸ್ಸ ಭುವನೇಷ್ಟಂತರ್ಬಹಿಸ್ಫುರತತೆ ನಾಮಪಸ್ಯ ನ ದೇವಕೀ ಸುತ ಇತಿ ಖ್ಯಾತಸ್ವ ತನ್ನಂದನೋ ಧ್ವಸ್ತ್ರೋ ಹೈಜ್ಯ ಮತಿರತಸ್ತ್ಯ ನಿಹತಾ ಸ್ಥಿರೇನ ತ್ವದೀಯಾ ಪರಂ. ಸರ್ಗ 11 ಶ್ಲೋಕ 18. ಈ ಶ್ಲೋಕ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿದೆ. ಈ ಪದ್ಯದ ತಾತ್ಪರ್ಯ ಕಂಸನಿಗೂ ಅವನ ದೂತನಿಗೂ ನಡೆದ ಸಂಭಾಷಣೆಯಾಗಿದೆ. ದೂತನಿಗೆ ಕೃಷ್ಣನ ಪರಿಚಯ ಚೆನ್ನಾಗಿರೋದ್ರಿಂದ ಅವನು ಕಂಸನಿಗೆ ಕೃಷ್ಣನನ್ನು ಕುರಿತು ಶರಣಾಗತನಾಗು ಅಂತ ಪರಿಪರಿಯಾಗಿ ಪ್ರಾರ್ಥಿಸಿಕೊಳ್ತಾನೆ. ಅದರ ತಾತ್ಪರ್ಯ ಕಂಸನು ದೂತನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ, ನೀನು ಯಾರು? ಆಗ ದೂತನ ಉತ್ತರ ಕಂಸನಿಗೆ, ನಾನು ನಿನ್ನ ಶತ್ರುವಿನ ಪಕ್ಷದಿಂದ ಬಂದ ದೂತ. ಆಗ ಕಂಸ ಕೇಳ್ತಾನೆ, ಶೂರನಾದ ನನಗೆ ಶತ್ರುವೇ ಇಲ್ಲ ಅಂದಾಗ ದೂತ, ಆ ನಿನ್ನ ಶತ್ರು ಪ್ರಪಂಚದ ಎಲ್ಲೆಡೆಯೂ ಇದ್ದಾನೆ. ಆ ನಿನ್ನ ಶತ್ರು ದೇವಕಿಯ ಮಗನು ಅಂತ ಪ್ರಸಿದ್ಧನಾಗಿದ್ದಾನೆ. ಆಗ ಕಂಸ ಅವನಿಗೆ ತಾನು ದೇವಕಿಯ ಮಗನನ್ನು ಭೂಮಿಗೆ ಬಂದ ತಕ್ಷಣ ಕಲ್ಲಿಗೆ ಅಪ್ಪಳಿಸಿ ಕೊಂದಿದ್ದೇನೆ. ಆಗ ದೂತ ಕಂಸನಿಗೆ, ಮೂಢನೇ, ಅವನು ನಿತ್ಯನಾದವನು, ಸಾವಿಲ್ಲದವನು, ಅವನೇ ನಿನ್ನ ಶತ್ರು.
ಶತ್ರುವಿನ ದೂತ ತನ್ನ ಸ್ವಾಮಿಯನ್ನು ಹೊಗಳ್ತಾ ಶತ್ರುವನ್ನು ತೆಗಳ್ತಾ ಅವನ ಮನಸ್ಸಿಗೆ ವ್ಯಥೆಯನ್ನುಂಟು ಮಾಡ್ತಾನೆ. ಅದರಂತೆ ಕೃಷ್ಣನಿಂದುಂಟಾದ ಕಂಸನ ಉದಾರತೆ, ಧೈರ್ಯ, ಶಕ್ತಿಗಳನ್ನು ನಿವಾರಿಸ್ತಾ ಅವನ ಮನಸ್ಸಿಗೆ ವ್ಯಥೆಯನ್ನುಂಟು ಮಾಡಿದ್ವು. ಇಲ್ಲಿ ಉಪಮಾಲಂಕಾರ ಅದ. ಕೃಷ್ಣನು ಬಿಲ್ಲನ್ನು ಮುರಿದು ಬೀಸಾಕಿದ್ದಾನೆ ಅನ್ನುವಂತಹ ವಾರ್ತೆಯನ್ನು ಕೇಳಿ ಕಂಸನು ಕೃಷ್ಣನ ಬಳಿಗೆ ಬಂದು, ಕಂದ ನೀನು ಯಾರು ಅಂತ ಕೇಳಲು ಕೃಷ್ಣನು ಕಂಸನಿಗೆ ಕೇಳ್ತಾನೆ, ನಾನು ನಿನ್ನ ಪಾಲಿನ ಯಮಧರ್ಮ. ಆಗ ಕಂಸ ಅವನನ್ನು ಎಂದೋ ಕೊಂದು ಹುಟ್ಟಿದ ತಕ್ಷಣ ಕಲ್ಲಿಗೆ ಅಪ್ಪಳಿಸಿ ಕೊಂದು ಬಿಟ್ಟಿದ್ದೇನೆ ಅಂತಾನೆ. ಆಗ ಕೃಷ್ಣ, ಆ ನಿನ್ನ ಶತ್ರು ಪ್ರಪಂಚದ ಎಲ್ಲೆಡೆಗೂ ಹರಡಿಕೊಂಡಿದ್ದಾನೆ ಅಂತ ಹೇಳ್ತಾನೆ. ಆಗ ಕಂಸ ಹೇಳ್ತಾನೆ, ನಾನು ಅವನನ್ನು ಕಲ್ಲಿಗೆ ಅಪ್ಪಳಿಸಿ ಕೊಂದಿದ್ದೇನೆ. ಆಗ ಕೃಷ್ಣ, ಅವನು ನಿತ್ಯನಾದವನು, ಅವನಿಗೆ ಸಾವೇ ಇಲ್ಲ, ಅವನೇ ನಿನ್ನ ಕಡೆಯವರನ್ನೆಲ್ಲ ಕೊಂದಿದ್ದಾನೆ, ಕೊಲ್ತಾ ಇದ್ದಾನೆ. ಹೀಗೆ ಅವರಿಬ್ಬರ ಸಂವಾದ ನಡೀತದೆ. ಕಂಸನು ತಾನು ಕೃಷ್ಣನನ್ನು ಕೊಂದಿದ್ದೇನೆ ಅನ್ನುವಂತಹ ಭ್ರಮೆಯಲ್ಲಿದ್ದಾನೆ. ಅವನ ತಲೆಯಲ್ಲಿ ಅವನ ದೂತರು ಬಂಡಿಗೆ ಸಮಾನರು, ಅವರನ್ನು ಕೊಲ್ಲಲು ಯಾರೂ ಸಮರ್ಥರಲ್ಲ ಅನ್ನೋ ಭಾವನೆಯಲ್ಲಿ ಕಂಸನಿದ್ದಾನೆ. ಅವನಿಗೆ ಪ್ರಪಂಚದಲ್ಲೆಲ್ಲ ಬಲಶಾಲಿಯಾದವ ಅಂತ ಪ್ರಸಿದ್ಧ ಆಗಿದೆ ಅಂತ ಅವನ ಅಭಿಪ್ರಾಯ. ಕಂಸ ಈಗ ಎಲ್ಲಿದ್ದಾನೆ ಅಂತ ಕೇಳಿದಾಗ ದೂತನ ಉತ್ತರ, ಅವನಿಲ್ಲದೆ ಯಾವ ಸ್ಥಳವೂ ಇಲ್ಲ ಅಂತ ಕೃಷ್ಣನ ಬಗ್ಗೆ ಹೇಳುವ ಈ ವರ್ಣನೆಯ ವಿವರದೊಂದಿಗೆ 11ನೇ ಸರ್ಗದ 2ನೇ ಭಾಗದ ನುಡಿ ಸೇವೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.